ಅಕ್ಕಪಕ್ಕದ ನಿವಾಸಿಗಳು. ಹಲವು ವರ್ಷಗಳಿಂದ ಪರಿಚಯವಿತ್ತು. ಕಷ್ಟ ಅಂತ ಬಂದಾಗ ಪಾಪ ಅಂತ ಹಣದ ಸಹಾಯ ಮಾಡಿದ್ಲು ಆ ಗೃಹಿಣಿ. ಆದರೆ ಅದೇ ಕಷ್ಟಕ್ಕೆ ಸಹಾಯ ಮಾಡಿದ ಮಹಿಳೆ ವಾಪಸ್ ಹಣ ಕೊಡು ಅಂತ ಕೇಳಿದ್ಲು. ಇಷ್ಟಕ್ಕೆ ಆ ಪಾಪಿ ಮಾಡಿದ್ದಾದ್ರೂ ಏನು ಗೊತ್ತಾ? ನೀವೇ ನೋಡಿ. ಕಷ್ಟಕ್ಕೆ ಸಹಾಯ ಮಾಡಿದ ಮಹಿಳೆ ಮೇಲೆ ಹಲ್ಲೆ. ಹಣ ವಾಪಸ್ ಕೇಳಿದ್ದಕ್ಕೆ ಚಾಕು ಇರಿದ ಕ್ರೂರಿ. ಮಧ್ಯರಾತ್ರಿ ಕಾಲ್ಕಿತ್ತ ಪಾಪಿ, ಕೆಡ್ಡ ತೋಡಿದ ಕಾಕಿ. ಈ ಸಿಸಿಟಿವಿ ದೃಶ್ಯ ಒಮ್ಮೆ ನೋಡಿ. ಓರ್ವ ವ್ಯಕ್ತಿ ಮತ್ತು ಮಹಿಳೆ ಮಧ್ಯರಾತ್ರಿ ಸರ್ವಿಸ್ ಅಪಾರ್ಟ್ಮೆಂಟ್ ರೂಮ್ ಸೇರ್ತಾರೆ. ಕೆಲವೇ ಗಂಟೆ ಅಷ್ಟೇ. ಅರ್ಜೆಂಟ್ ಆಗಿ ಈ ಆಸಾಮಿ ಅಲ್ಲಿಂದ ಎಸ್ಕೇಪ್ ಆದ್ರೆ ಕೆಲವೇ ಹೊತ್ತಿನ ಬಳಿಕ ಮಹಿಳೆ ಬೆಡ್ಶೀಟ್ ಹೊತ್ತು ಆಸ್ಪತ್ರೆ ಸೇರ್ತಾಳೆ. ಈ ಮಧ್ಯ ಅಲ್ಲಾದದ್ದೇನು ಅನ್ನೋದೇ ಇಂಟ್ರೆಸ್ಟಿಂಗ್. ಹೌದು, ಹೀಗೆ ಪೊಲೀಸರ ಎದುರು ಕೈಕಟ್ಟಿ ನಡೆದ ಎಲ್ಲಾ ವಿಷಯವನ್ನ ಬಾಯ್ಬಿಡ್ತಿರೋ ಆಸಾಮಿಯ ಹೆಸರು ರಾಜು. ಕೆಂಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವಾಸವಾಗಿದ್ದ ಈತ ಕ್ಯಾಬ್ ಚಾಲಕನಾಗಿ ಕೆಲಸ ಮಾಡಿಕೊಂಡಿದ್ದ. ಈತನ ಮನೆಯ ಪಕ್ಕದಲ್ಲೇ ಇದ್ದ ಮಹಿಳೆಯ ಜೊತೆ ಸಲುಗೆ ಬೆಳೆಸ್ಕೊಂಡಿದ್ದ. ಮನೆಯಲ್ಲೇ ಇದ್ದ ಮಹಿಳೆ ಚೀಟಿ ಸೇರಿದಂತೆ ಸಣ್ಣ ಪುಟ್ಟ ವ್ಯವಹಾರ ಮಾಡಿಕೊಂಡಿದ್ಲು. ಕಷ್ಟ ಅಂತ ಹೇಳಿ ಆಕೆ ಬಳಿಯಿಂದ ಹಂತ ಹಂತವಾಗಿ ಸುಮಾರು 5 ಲಕ್ಷದಷ್ಟು ಹಣ ಪಡೆದಿದ್ದ. ಅದನ್ನ ವಾಪಸ್ ಕೊಡಲಾಗದೆ ಒದ್ದಾಡ್ತಿದ್ದ. ಮಹಿಳೆ ಹಣ ಕೊಡುವಂತೆ ದುಂಬಾಲು ಬಿದ್ದಿದ್ಲು. ಹಣ ಕೊಡಲಾಗದ ಆಸಾಮಿ ಆಕೆಯನ್ನೇ ಮುಗಿಸುವ ಹೊಚ್ಚು ಹಾಕಿದ್ದ. ಕೇಸ್ ಬಗ್ಗೆ ಮಾಹಿತಿ ಏನಂದರೆ, ವಿಕ್ಟಿಮ್ ಮತ್ತು ಅಕ್ಯೂಸ್ಡ್ ಮಧ್ಯದಲ್ಲಿ ಮೊದಲಿಂದ ಪರಿಚಯ ಇತ್ತು. ಮತ್ತು ಆ ಪರಿಚಯನಲ್ಲಿ ಎಕ್ಸ್ಚೇಂಜ್ ಆಫ್ ಕ್ಯಾಶ್ ಕೂಡ ಆಗಿತ್ತು. ವಿಕ್ಟಿಮ್ ಕಡೆಯಿಂದ ಅಕ್ಯೂಸ್ಡ್ಗೆ ಅವರು 5 ಲಕ್ಷ ಹಿಂದೆ ಕೊಟ್ಟಿದ್ದರು. ವಾಪಸ್ ಕೇಳುವಾಗ ಅವರವ್ರ ಮಧ್ಯದಲ್ಲಿ ಒಂದು ಗಲಾಟೆ ನಡೆದಿತ್ತು. ಅದೇ ಮಧ್ಯದಲ್ಲಿ ಶಾರ್ಪ್ ವೆಪನಿಂದ ಮಲ್ಟಿಪಲ್ ಸ್ಟ್ಯಾಬಿಂಗ್ ಇಂಜುರಿ ಆಗಿ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಇಮಿಡಿಯೇಟ್ಲಿ ಅವ್ರಿಗೆ BGS ಹಾಸ್ಪಿಟಲ್ ಶಿಫ್ಟ್ ಮಾಡಲಾಯಿತು ಆ ರಾತ್ರಿನೇ. ತದನಂತರ ಕೇಸ್ ರಿಜಿಸ್ಟರ್ ಮಾಡಿಬಿಟ್ಟು ಸದ್ಯಕ್ಕೆ ಅಕ್ಯೂಸ್ಡ್ ರಾಜು ಅಂತ ಅವನಿಗೆ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ಅದರಂತೆ ಮೇ 11ರಂದು ಕೆಂಗೇರಿ BGS ಆಸ್ಪತ್ರೆ ಬಳಿ ಇರುವ ಸರ್ವಿಸ್ ಅಪಾರ್ಟ್ಮೆಂಟ್ ಬುಕ್ ಮಾಡಿ ಹಣ ಕೊಡೋದಾಗಿ ಹೇಳಿ ರಾತ್ರಿ 10:52ಕ್ಕೆ ಕರೆ ತಂದಿದ್ದಾನೆ. ರೂಮ್ನಲ್ಲಿ ಹಣಕಾಸಿನ ವಿಚಾರಕ್ಕೆ ಗಲಾಟೆ ಆಗಿದ್ದು, ಮಹಿಳೆಯನ್ನ 6 ಬಾರಿ ಚಾಕುವಿನಿಂದ ಇರಿದು ತರಾತುರಿಯಲ್ಲಿ ರಾತ್ರಿ 1:30 ಸುಮಾರಿಗೆ ಮಹಿಳೆಯನ್ನ ಬಿಟ್ಟು ಒಬ್ಬನೇ ಪರಾರಿಯಾಗಿದ್ದಾನೆ. 1 ಗಂಟೆ ಬಳಿಕ ರೂಮ್ನಲ್ಲಿ ಚೀರಾಟ ಕೇಳಿದ್ದು ಸ್ಥಳೀಯರು ಹಾಗೂ ಅಪಾರ್ಟ್ಮೆಂಟ್ ಸಿಬ್ಬಂದಿ ರಾತ್ರಿ 2:27ಕ್ಕೆ ರಕ್ತದ ಮಡುವಲ್ಲಿ ಇದ್ದಾಕೆಯನ್ನ ಕ್ಯಾಬ್ ಬುಕ್ ಮಾಡಿ ಆಸ್ಪತ್ರೆ ಸೇರಿಸಿದ್ದಾರೆ. ಇನ್ನು ಸರ್ವಿಸ್ ಅಪಾರ್ಟ್ಮೆಂಟ್ ಸಿಬ್ಬಂದಿ ಕೆಂಗೇರಿ ಪೊಲೀಸರಿಗೆ ಮಾಹಿತಿ ನೀಡಿದ್ದು, ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಆರೋಪಿ ರಾಜು ಬಂಧಿಸಿ ಆತನಿಂದ ಚಿನ್ನಾಭರಣ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.